ಸರ್ವೋದಯ ವಿದ್ಯಾಸಂಸ್ಥೆಯಡಿಯವರು ತಿಪಟೂರು ಜಿಲ್ಲೆ ತುಮಕೂರು. ಇದು ಒಂದು ತುಮಕೂರಿನ ಒಂದು ಸಂಸ್ಥೆಯಾಗಿದ್ದು, ಇಲ್ಲಿ ಶಿಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮಹಾಲಿಂಗಪ್ಪ ಭೂಮಾ ಪ್ರೌಢಶಾಲೆ ಸಿರಸಿ ಶೈಕ್ಷಣಿಕ ಜಿಲ್ಲೆ ಅಂದರೆ ಈ ಶಾಲೆ ಸಿರಸಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಖಾಲಿ ಇರುವ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ವಿಜ್ಞಾನ ಭಾಷೆ ಈ 3 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಮಾನ್ಯ ಉಪ ಆಯುಕ್ತರ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಅವರು ಆದೇಶ ಸಂಖ್ಯೆ ಅಂದರೆ ಇದು ಗೌರ್ಮೆಂಟಿಂದ ಅಪ್ರೂವಲ್ ಆಗಿರುವಂಥ ಇವು 3 ಪೋಸ್ಟುಗಳು ಇಲ್ಲಿ ನಮಗೆ ಕಂಡುಬರುತ್ತವೆ. 19/11/2024ರಂತೆ ಅನುಮತಿಯನ್ನು ಇವು ಕೂಡ ಪಡೆದುಕೊಂಡಿರುತ್ತವೆ. ಇಲ್ಲಿ ಶಾಲೆಯ ಹೆಸರು ಮಹಾಲಿಂಗಪ್ಪ ಭೂಮಾ ಪ್ರೌಢಶಾಲೆ ಸಿರಸಿ ಶೈಕ್ಷಣಿಕ ಜಿಲ್ಲೆ. ಇದು ಸಿರಸಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಸಿರಸಿ ತಾಲೂಕಿನಲ್ಲಿ ಕಂಡುಬರುವಂಥ ಒಂದು ಪ್ರೌಢಶಾಲೆ. ಇದು ಅನುದಾನಿತ ಒಂದು ಪ್ರೌಢಶಾಲೆಯಾಗಿದೆ. ಇಲ್ಲಿ 3 ಹುದ್ದೆಗಳು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಂದು ಕನ್ನಡ, ಅದು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿದೆ. ವಿದ್ಯಾರ್ಥಿ BA ಅಂದರೆ ಕನ್ನಡದಲ್ಲಿ ಡಿಗ್ರಿಯಲ್ಲಿ ನೀವು ಕನ್ನಡ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು. ವೇತನ ಇಲ್ಲಿ 54,175ರಿಂದ 99,400ವರೆಗೆ ವೇತನ ಇಲ್ಲಿ ನೀಡಲಾಗಿದೆ. ಹಾಗೂ ಮತ್ತೊಂದು ಪೋಸ್ಟ್ ಆದ ಇಂಗ್ಲೀಷ್ ಪೋಸ್ಟ್ ಕೂಡ ಇದು ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಇದು ಕೂಡ BA ಅಂದರೆ ನೀವು ಡಿಗ್ರಿಯಲ್ಲಿ ಇಂಗ್ಲೀಷನ್ನು ಆಪ್ಷನಲ್ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಮತ್ತೊಂದು ಹುದ್ದೆಯಾದ ವಿಜ್ಞಾನ CBZ ಇದು ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಇದು ಕೂಡ BSc B.Ed ಹೊಂದಿರಬೇಕು. ಅಂದರೆ ನೀವು ಪದವಿಯಲ್ಲಿ CBZ ಸಬ್ಜೆಕ್ಟ್ ತೆಗೆದುಕೊಂಡು ಅಧ್ಯಯನ ಮಾಡಿರಲೇಬೇಕಾಗುತ್ತದೆ. ಕಾರ್ಯದರ್ಶಿ ಸರ್ವೋದಯ ವಿದ್ಯಾಪೀಠ ತಿಪಟೂರು ಅವರ ಹೆಸರಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಪಡೆದ 1,000 ರು ಡಿಡಿಗಳೊಂದಿಗೆ ಈ ಹುದ್ದೆಗೆ ಸಂಬಂಧಪಟ್ಟ ವಿದ್ಯಾರ್ಥಿ ಎಲ್ಲ ಶೈಕ್ಷಣಿಕ ದಾಖಲೆಗಳು ಹಾಗೂ ಮೀಸಲಾತಿ ಸಂಬಂಧ ದೃಢೀಕೃತ ದಾಖಲೆಗಳೊಂದಿಗೆ ಈ ಜಾಹೀರಾತು ಪಡೆದ 21 ದಿನಗಳೊಳಗೆ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1,000 ರೂಪಾಯಿ ಡಿಡಿಗಳ ಮುಖಾಂತರ ತಮ್ಮ ವಿದ್ಯಾರ್ಥಿ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ದೃಢೀಕೃತ ದಾಖಲೆಗಳೊಂದಿಗೆ 21 ದಿನಗಳ ಒಳಗಾಗಿ ನೀವು ಅಂಚೆ ಮೂಲಕವಾಗಲಿ ಅಥವಾ ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಪ್ರತಿಯನ್ನು ಉಪನಿರ್ದೇಶಕರು ಸಿರಸಿ ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಸಿರಸಿ ಶೈಕ್ಷಣಿಕ ಸಹ್ಯಾದ್ರಿ ಕಾಲೋನಿ ಸಿರಸಿ ಉತ್ತರ ಕನ್ನಡ ಜಿಲ್ಲೆಯವರೆಗೂ ಕೂಡ ನೀವು ಮತ್ತೊಂದು ಪ್ರತಿಯನ್ನು ಮತ್ತು DD ಮೊಬೈಲಿನ ಇವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೂ ಸಹ ನೀವು ಇನ್ನೊಂದು ಪ್ರತಿಯನ್ನು ಸಲ್ಲಿಸಬೇಕು. ಈ ಎಲ್ಲ ಆಯ್ಕೆಗಳ ಆದ ನಂತರ ನಿಮ್ಮನ್ನು ಅವರು ಅಂಚೆಯ ಮೂಲಕ ನಿಮ್ಮನ್ನು ಇಂಟರ್ವ್ಯೂ ಕರೆದು ಆಮೇಲೆ ನಿಮ್ಮ ಸಂದರ್ಶನ ತೆಗೆದುಕೊಂಡು ನಂತರ ನಿಮ್ಮ ಫಲಿತಾಂಶವನ್ನು ಪ್ರಕಟ ಮಾಡುತ್ತಾರೆ. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.